ಕನ್ನಡಿಗರನ್ನ ಕೆಣಕಿ ಕೆಟ್ಟಿರುವಂತಹ ಕಮಲ್ ಹಾಸನ್ ಮಹಾ ತಪ್ಪನ್ನ ಮಾಡಿದ್ದಾರೆ. ಕರ್ನಾಟಕದಲ್ಲಿ ಥಗ್ ಲೈಫ್ ಚಿತ್ರ ಬಿಡುಗಡೆಯೇ ಆಗದ ಮಟ್ಟಕ್ಕೆ ವಿರೋಧ ಎದುರಿಸ್ತಾ ಇದ್ದಾರೆ. ಇದೀಗ ಕನ್ನಡ ಹೋರಾಟಗಾರರ ಜೊತೆಗೆ ರಾಜಕಾರಣಿಗಳು ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಕಮಲ್ ಹಾಸನ್ ವಿರುದ್ಧ ಕನ್ನಡಿಗರ ಆಕ್ರೋಶ ದಿನದಿಂದ ದಿನಕ್ಕೆ ಹೆಚ್ಚಾಗುತ್ತಲೇ ಇದೆ. ಈ ಮಧ್ಯೆ ಕಮಲ್ ಹಾಸನ್ ಕನ್ನಡ ಚಲನಚಿತ್ರ ವಾಣಿಜ್ಯ ಮಂಡಳಿಗೆ ಪತ್ರ ಬರೆದು ತಪ್ಪಿಗೆ ತೇಪೆ ಹಚ್ಚಲು ಮುಂದಾಗಿದ್ದು, ಆ ಪತ್ರದಲ್ಲಿ ಎಲ್ಲಿಯೂ ಕೂಡ ಕ್ಷಮೆ ಕೋರದೆ ಮತ್ತೆ ಕನ್ನಡಿಗರ ಕೆಂಗಣ್ಣಿಗೆ ಗುರಿಯಾಗಿದ್ದಾರೆ. ಶಿವಣ್ಣಗೆ ಆಗಿರುವ ಮುಜುಗರಕ್ಕೆ ವಿಷಾದ ವ್ಯಕ್ತಪಡಿಸುತ್ತೇನೆ ಎಂದು ಪತ್ರ ಆರಂಭಿಸಿರೋ ಕಮಲ್, ನನ್ನ ಮಾತುಗಳನ್ನು ತಪ್ಪಾಗಿ ಅರ್ಥೈಸಲಾಗಿದೆ ಎಂದು ಕನ್ನಡಿಗರ ಮೇಲೆಯೇ ಗೂಬೆ ಕೂರಿಸಿದ್ದಾರೆ. ಕನ್ನಡ ನಾಡು ನುಡಿ ಬಗ್ಗೆ ಅಪಾರ ಗೌರವ ಇದೆ. ನಾನು ರಾಜ್ಕುಮಾರ್ ಕುಟುಂಬದ ಬಗ್ಗೆ ಮಾತನಾಡಿದ್ದೆ. ಕನ್ನಡದ ಬಗ್ಗೆ ಪ್ರೀತಿ ವ್ಯಕ್ತಪಡಿಸುವುದು ನನ್ನ ಉದ್ದೇಶವಾಗಿತ್ತು. ಹಾಗೆಯೇ ತಮಿಳಿನಂತೆ ಕನ್ನಡ ಭಾಷೆಗೂ ಶ್ರೀಮಂತ ಇತಿಹಾಸ ಇದೆ. ಸಿನಿಮಾ ಜನರನ್ನ ಬೆಸೆಯಬೇಕು, ಒಡೆಯಬಾರದು. ತಪ್ಪು ತಿಳುವಳಿಕೆ ತಾತ್ಕಾಲಿಕ ಮತ್ತು ಪ್ರೀತಿ ಶಾಶ್ವತ. ಆದ್ದರಿಂದ ಕನ್ನಡಿಗರು ನನ್ನನ್ನು ಅರ್ಥ ಮಾಡಿಕೊಳ್ಳುವ ನಂಬಿಕೆ ಇದೆ ಎಂದು ಕಮಲ್ ಹೇಳಿದ್ದಾರೆ. ಇನ್ನು ಕನ್ನಡಿಗರ ಕ್ಷಮೆ ಕೇಳದೆ ಕರ್ನಾಟಕ ಫಿಲ್ಮ್ ಚೇಂಬರ್ ಮೂಗಿಗೆ ತುಪ್ಪ ಸೋರಲು ಬರೆದಿದ್ದ ಪತ್ರಕ್ಕೆ ವಾಣಿಜ್ಯ ಮಂಡಳಿ ಸದಸ್ಯರು ಸೊಪ್ಪು ಹಾಕದೆ ಕಮಲ್ ವಿರುದ್ಧದ ಬ್ಯಾನ್ ನಿರ್ಧಾರದಲ್ಲಿ ಬದಲಾವಣೆ ಇಲ್ಲ ಎಂದಿದ್ದಾರೆ. ನಾನು ಒಂದು ಮಾತಾಡ್ತೀನಿ. ಅವ್ರ ಪತ್ರ ಬಂದಿರಬಹುದು, ಅವ್ರ ಪತ್ರದಿಂದ ನಮಗೆ ಸಮಾಧಾನ ಆಗಿಲ್ಲ. ಅವ್ರ ಪತ್ರ ಬಂದಿರಬಹುದು, ಅವ್ರ ಪತ್ರದಿಂದ ನಮಗೆ ಸಮಾಧಾನ ಆಗಿಲ್ಲ. ಕನ್ನಡ ಸಂಘಟನೆಗಳು ಸಾಮಾನ್ಯ ಜನರಷ್ಟೇ ಅಲ್ಲದೆ ಕಮಲ್ ಹಾಸನ್ ವಿರುದ್ಧ ರಾಜ್ಯದ ರಾಜಕಾರಣಿಗಳು ತಿರುಗಿ ಬಿದ್ದಿದ್ದಾರೆ. ತಮಿಳು ಭಾಷೆ ಬಗ್ಗೆ ಅವರ ಪ್ರೀತಿ ಅರ್ಥ ಆಗ್ತದೆ, ಆದರೆ ಅದನ್ನ ನೆಪದಲ್ಲಿ ಇವತ್ತು ಕನ್ನಡಕ್ಕೆ ಅಪಮಾನ ಮಾಡತಕ್ಕಂಥದ್ದು ಖಂಡಿತ ಸರಿಯಲ್ಲ. ಹಾಗಾಗಿ ಈಗಲೂ ಕೂಡ ಕಾಲ ಮಿಂಚಿಲ್ಲ. ಅವಿವೇಕತನದ ವರ್ತನೆಯನ್ನ ಬಿಟ್ಟು ಕನ್ನಡಿಗರಿಗೆ ಕ್ಷಮೆಯನ್ನ ಯಾಚಿಸಬೇಕಾಗ್ತದೆ ಕಮಲ್ ಹಾಸನ್ ಅವರು. ಕನ್ನಡಿಗರ ಆಕ್ರೋಶದ ಮುಂದೆ ತಮಿಳು ಹಾಸನ್ಗೆ ಕ್ಷಮೆ ಕೋರದೆ ಬೇರೆ ದಾರಿ ಇಲ್ಲ. ಅತ ಹೈಕೋರ್ಟ್ನಲ್ಲಿ ಕೂಡ ಕಮಲ್ ಹಾಸನ್ಗೆ ಹಿನ್ನಡೆಯಾಗಿದ್ದು, ಕರ್ನಾಟಕದಲ್ಲೇ ಥಗ್ ಲೈಫ್ ಸಿನಿಮಾ ರಿಲೀಸ್ ಆಗಬೇಕು ಅಂದ್ರೆ ಕನ್ನಡಿಗರ ಕ್ಷಮೆ ಕೋರುವುದೊಂದೇ ಕಮಲ್ ಹಾಸನ್ ಮುಂದಿರುವ ದಾರಿ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಕನ್ನಡಿಗರನ್ನ ಕೆಣಕಿ ಕೆಟ್ಟಿರುವಂತಹ ಕಮಲ್ ಹಾಸನ್ ಮಹಾ ತಪ್ಪನ್ನ ಮಾಡಿದ್ದಾರೆ. ಕರ್ನಾಟಕದಲ್ಲಿ ಥಗ್ ಲೈಫ್ ಚಿತ್ರ ಬಿಡುಗಡೆಯೇ ಆಗದ ಮಟ್ಟಕ್ಕೆ ವಿರೋಧ ಎದುರಿಸ್ತಾ ಇದ್ದಾರೆ. ಇದೀಗ ಕನ್ನಡ ಹೋರಾಟಗಾರರ ಜೊತೆಗೆ ರಾಜಕಾರಣಿಗಳು ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಕಮಲ್ ಹಾಸನ್ ವಿರುದ್ಧ ಕನ್ನಡಿಗರ ಆಕ್ರೋಶ ದಿನದಿಂದ ದಿನಕ್ಕೆ ಹೆಚ್ಚಾಗುತ್ತಲೇ ಇದೆ. ಈ ಮಧ್ಯೆ ಕಮಲ್ ಹಾಸನ್ ಕನ್ನಡ ಚಲನಚಿತ್ರ ವಾಣಿಜ್ಯ ಮಂಡಳಿಗೆ ಪತ್ರ ಬರೆದು ತಪ್ಪಿಗೆ ತೇಪೆ ಹಚ್ಚಲು ಮುಂದಾಗಿದ್ದು, ಆ ಪತ್ರದಲ್ಲಿ ಎಲ್ಲಿಯೂ ಕೂಡ ಕ್ಷಮೆ ಕೋರದೆ ಮತ್ತೆ ಕನ್ನಡಿಗರ ಕೆಂಗಣ್ಣಿಗೆ ಗುರಿಯಾಗಿದ್ದಾರೆ. ಶಿವಣ್ಣಗೆ ಆಗಿರುವ ಮುಜುಗರಕ್ಕೆ ವಿಷಾದ ವ್ಯಕ್ತಪಡಿಸುತ್ತೇನೆ ಎಂದು ಪತ್ರ ಆರಂಭಿಸಿರೋ ಕಮಲ್, ನನ್ನ ಮಾತುಗಳನ್ನು ತಪ್ಪಾಗಿ ಅರ್ಥೈಸಲಾಗಿದೆ ಎಂದು ಕನ್ನಡಿಗರ ಮೇಲೆಯೇ ಗೂಬೆ ಕೂರಿಸಿದ್ದಾರೆ. ಕನ್ನಡ ನಾಡು ನುಡಿ ಬಗ್ಗೆ ಅಪಾರ ಗೌರವ ಇದೆ. ನಾನು ರಾಜ್ಕುಮಾರ್ ಕುಟುಂಬದ ಬಗ್ಗೆ ಮಾತನಾಡಿದ್ದೆ. ಕನ್ನಡದ ಬಗ್ಗೆ ಪ್ರೀತಿ ವ್ಯಕ್ತಪಡಿಸುವುದು ನನ್ನ ಉದ್ದೇಶವಾಗಿತ್ತು. ಹಾಗೆಯೇ ತಮಿಳಿನಂತೆ ಕನ್ನಡ ಭಾಷೆಗೂ ಶ್ರೀಮಂತ ಇತಿಹಾಸ ಇದೆ. ಸಿನಿಮಾ ಜನರನ್ನ ಬೆಸೆಯಬೇಕು, ಒಡೆಯಬಾರದು. ತಪ್ಪು ತಿಳುವಳಿಕೆ ತಾತ್ಕಾಲಿಕ ಮತ್ತು ಪ್ರೀತಿ ಶಾಶ್ವತ. ಆದ್ದರಿಂದ ಕನ್ನಡಿಗರು ನನ್ನನ್ನು ಅರ್ಥ ಮಾಡಿಕೊಳ್ಳುವ ನಂಬಿಕೆ ಇದೆ ಎಂದು ಕಮಲ್ ಹೇಳಿದ್ದಾರೆ. ಇನ್ನು ಕನ್ನಡಿಗರ ಕ್ಷಮೆ ಕೇಳದೆ ಕರ್ನಾಟಕ ಫಿಲ್ಮ್ ಚೇಂಬರ್ ಮೂಗಿಗೆ ತುಪ್ಪ ಸೋರಲು ಬರೆದಿದ್ದ ಪತ್ರಕ್ಕೆ ವಾಣಿಜ್ಯ ಮಂಡಳಿ ಸದಸ್ಯರು ಸೊಪ್ಪು ಹಾಕದೆ ಕಮಲ್ ವಿರುದ್ಧದ ಬ್ಯಾನ್ ನಿರ್ಧಾರದಲ್ಲಿ ಬದಲಾವಣೆ ಇಲ್ಲ ಎಂದಿದ್ದಾರೆ. ನಾನು ಒಂದು ಮಾತಾಡ್ತೀನಿ. ಅವ್ರ ಪತ್ರ ಬಂದಿರಬಹುದು, ಅವ್ರ ಪತ್ರದಿಂದ ನಮಗೆ ಸಮಾಧಾನ ಆಗಿಲ್ಲ. ಅವ್ರ ಪತ್ರ ಬಂದಿರಬಹುದು, ಅವ್ರ ಪತ್ರದಿಂದ ನಮಗೆ ಸಮಾಧಾನ ಆಗಿಲ್ಲ. ಕನ್ನಡ ಸಂಘಟನೆಗಳು ಸಾಮಾನ್ಯ ಜನರಷ್ಟೇ ಅಲ್ಲದೆ ಕಮಲ್ ಹಾಸನ್ ವಿರುದ್ಧ ರಾಜ್ಯದ ರಾಜಕಾರಣಿಗಳು ತಿರುಗಿ ಬಿದ್ದಿದ್ದಾರೆ. ತಮಿಳು ಭಾಷೆ ಬಗ್ಗೆ ಅವರ ಪ್ರೀತಿ ಅರ್ಥ ಆಗ್ತದೆ, ಆದರೆ ಅದನ್ನ ನೆಪದಲ್ಲಿ ಇವತ್ತು ಕನ್ನಡಕ್ಕೆ ಅಪಮಾನ ಮಾಡತಕ್ಕಂಥದ್ದು ಖಂಡಿತ ಸರಿಯಲ್ಲ. ಹಾಗಾಗಿ ಈಗಲೂ ಕೂಡ ಕಾಲ ಮಿಂಚಿಲ್ಲ. ಅವಿವೇಕತನದ ವರ್ತನೆಯನ್ನ ಬಿಟ್ಟು ಕನ್ನಡಿಗರಿಗೆ ಕ್ಷಮೆಯನ್ನ ಯಾಚಿಸಬೇಕಾಗ್ತದೆ ಕಮಲ್ ಹಾಸನ್ ಅವರು. ಕನ್ನಡಿಗರ ಆಕ್ರೋಶದ ಮುಂದೆ ತಮಿಳು ಹಾಸನ್ಗೆ ಕ್ಷಮೆ ಕೋರದೆ ಬೇರೆ ದಾರಿ ಇಲ್ಲ. ಅತ ಹೈಕೋರ್ಟ್ನಲ್ಲಿ ಕೂಡ ಕಮಲ್ ಹಾಸನ್ಗೆ ಹಿನ್ನಡೆಯಾಗಿದ್ದು, ಕರ್ನಾಟಕದಲ್ಲೇ ಥಗ್ ಲೈಫ್ ಸಿನಿಮಾ ರಿಲೀಸ್ ಆಗಬೇಕು ಅಂದ್ರೆ ಕನ್ನಡಿಗರ ಕ್ಷಮೆ ಕೋರುವುದೊಂದೇ ಕಮಲ್ ಹಾಸನ್ ಮುಂದಿರುವ ದಾರಿ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ.
ಕನ್ನಡಿಗರನ್ನ ಕೆಣಕಿ ಕೆಟ್ಟಿರುವಂತಹ ಕಮಲ್ ಹಾಸನ್ ಮಹಾ ತಪ್ಪನ್ನ ಮಾಡಿದ್ದಾರೆ. ಕರ್ನಾಟಕದಲ್ಲಿ ಥಗ್ ಲೈಫ್ ಚಿತ್ರ ಬಿಡುಗಡೆಯೇ ಆಗದ ಮಟ್ಟಕ್ಕೆ ವಿರೋಧ ಎದುರಿಸ್ತಾ ಇದ್ದಾರೆ. ಇದೀಗ ಕನ್ನಡ ಹೋರಾಟಗಾರರ ಜೊತೆಗೆ ರಾಜಕಾರಣಿಗಳು ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಕಮಂಗಿ ಹಾಸನ್ ವಿರುದ್ಧ ಕನ್ನಡಿಗರ ಆಕ್ರೋಶ ದಿನದಿಂದ ದಿನಕ್ಕೆ ಹೆಚ್ಚಾಗುತ್ತಲೇ ಇದೆ. ಈ ಮಧ್ಯೆ ಕಮಲ್ ಹಾಸನ್ ಕನ್ನಡ ಚಲನಚಿತ್ರ ವಾಣಿಜ್ಯ ಮಂಡಳಿಗೆ ಪತ್ರ ಬರೆದು ತಪ್ಪಿಗೆ ತೇಪೆ ಹಚ್ಚಲು ಮುಂದಾಗಿದ್ದು, ಆ ಪತ್ರದಲ್ಲಿ ಎಲ್ಲಿಯೂ ಕೂಡ ಕ್ಷಮೆ ಕೋರದೆ ಮತ್ತೆ ಕನ್ನಡಿಗರ ಕೆಂಗಣ್ಣಿಗೆ ಗುರಿಯಾಗಿದ್ದಾರೆ. ಶಿವಣ್ಣಗೆ ಆಗಿರುವ ಮುಜುಗರಕ್ಕೆ ವಿಷಾದ ವ್ಯಕ್ತಪಡಿಸುತ್ತೇನೆ ಎಂದು ಪತ್ರ ಆರಂಭಿಸಿರೋ ಕಮಲ್, ನನ್ನ ಮಾತುಗಳನ್ನು ತಪ್ಪಾಗಿ ಅರ್ಥೈಸಲಾಗಿದೆ ಎಂದು ಕನ್ನಡಿಗರ ಮೇಲೆಯೇ ಗೂಬೆ ಕೂರಿಸಿದ್ದಾರೆ. ಕನ್ನಡ ನಾಡು ನುಡಿ ಬಗ್ಗೆ ಅಪಾರ ಗೌರವ ಇದೆ. ನಾನು ರಾಜ್ಕುಮಾರ್ ಕುಟುಂಬದ ಬಗ್ಗೆ ಮಾತನಾಡಿದ್ದೆ. ಕನ್ನಡದ ಬಗ್ಗೆ ಪ್ರೀತಿ ವ್ಯಕ್ತಪಡಿಸುವುದು ನನ್ನ ಉದ್ದೇಶವಾಗಿತ್ತು. ಹಾಗೆಯೇ ತಮಿಳಿನಂತೆ ಕನ್ನಡ ಭಾಷೆಗೂ ಶ್ರೀಮಂತ ಇತಿಹಾಸ ಇದೆ. ಸಿನಿಮಾ ಜನರನ್ನ ಬೆಸೆಯಬೇಕು, ಒಡೆಯಬಾರದು. ತಪ್ಪು ತಿಳುವಳಿಕೆ ತಾತ್ಕಾಲಿಕ ಮತ್ತು ಪ್ರೀತಿ ಶಾಶ್ವತ. ಆದ್ದರಿಂದ ಕನ್ನಡಿಗರು ನನ್ನನ್ನು ಅರ್ಥ ಮಾಡಿಕೊಳ್ಳುವ ನಂಬಿಕೆ ಇದೆ ಎಂದು ಕಮಲ್ ಹೇಳಿದ್ದಾರೆ. ಇನ್ನು ಕನ್ನಡಿಗರ ಕ್ಷಮೆ ಕೇಳದೆ ಕರ್ನಾಟಕ ಫಿಲ್ಮ್ ಚೇಂಬರ್ ಮೂಗಿಗೆ ತುಪ್ಪ ಸೋರಲು ಬರೆದಿದ್ದ ಪತ್ರಕ್ಕೆ ವಾಣಿಜ್ಯ ಮಂಡಳಿ ಸದಸ್ಯರು ಸೊಪ್ಪು ಹಾಕದೆ ಕಮಲ್ ವಿರುದ್ಧದ ಬ್ಯಾನ್ ನಿರ್ಧಾರದಲ್ಲಿ ಬದಲಾವಣೆ ಇಲ್ಲ ಎಂದಿದ್ದಾರೆ. ನಾನು ಒಂದು ಮಾತಾಡ್ತೀನಿ. ಆ ಪತ್ರ ಬಂದಿರಬಹುದು, ಆ ಪತ್ರದಿಂದ ನಮಗೆ ಸಮಾಧಾನ ಆಗಿಲ್ಲ. ಆ ಪತ್ರ ಬಂದಿರಬಹುದು, ಆ ಪತ್ರದಿಂದ ನಮಗೆ ಸಮಾಧಾನ ಆಗಿಲ್ಲ. ಕನ್ನಡ ಸಂಘಟನೆಗಳು ಸಾಮಾನ್ಯ ಜನರಷ್ಟೇ ಅಲ್ಲದೆ ಕಮಲ್ ಹಾಸನ್ ವಿರುದ್ಧ ರಾಜ್ಯದ ರಾಜಕಾರಣಿಗಳು ತಿರುಗಿ ಬಿದ್ದಿದ್ದಾರೆ. ತಮಿಳು ಭಾಷೆ ಬಗ್ಗೆ ಅವರ ಪ್ರೀತಿ ಅರ್ಥ ಆಗ್ತದೆ, ಆದರೆ ಅದರ ನೆಪದಲ್ಲಿ ಇವತ್ತು ಕನ್ನಡಕ್ಕೆ ಅಪಮಾನ ಮಾಡತಕ್ಕಂಥದ್ದು ಖಂಡಿತ ಸರಿಯಲ್ಲ. ಹಾಗಾಗಿ ಈಗಲೂ ಕೂಡ ಕಾಲ ಮಿಂಚಿಲ್ಲ. ಅವಿವೇಕತನದ ವರ್ತನೆಯನ್ನ ಬಿಟ್ಟು ಕನ್ನಡಿಗರಿಗೆ ಕ್ಷಮೆಯನ್ನ ಯಾಚಿಸಬೇಕಾಗ್ತದೆ ಕಮಲ್ ಹಾಸನ್ ಅವರು. ಕನ್ನಡಿಗರ ಆಕ್ರೋಶದ ಮುಂದೆ ತಮಿಳು ಹಾಸನ್ಗೆ ಕ್ಷಮೆ ಕೋರದೆ ಬೇರೆ ದಾರಿ ಇಲ್ಲ. ಅತ ಹೈಕೋರ್ಟ್ನಲ್ಲಿ ಕೂಡ ಕಮಲ್ ಹಾಸನ್ಗೆ ಹಿನ್ನಡೆಯಾಗಿತ್ತು. ಕರ್ನಾಟಕದಲ್ಲಿ ಥಗ್ ಲೈಫ್ ಸಿನಿಮಾ ರಿಲೀಸ್ ಆಗಬೇಕು ಅಂದ್ರೆ ಕನ್ನಡಿಗರ ಕ್ಷಮೆ ಕೋರುವುದೊಂದೇ ಕಮಲ್ ಹಾಸನ್ ಮುಂದಿರುವ ದಾರಿ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಕನ್ನಡಿಗರನ್ನ ಕೆಣಕಿ ಕೆಟ್ಟಿರುವಂತಹ ಕಮಲ್ ಹಾಸನ್ ಮಹಾ ತಪ್ಪನ್ನ ಮಾಡಿದ್ದಾರೆ. ಕರ್ನಾಟಕದಲ್ಲಿ ಥಗ್ ಲೈಫ್ ಚಿತ್ರ ಬಿಡುಗಡೆಯೇ ಆಗದ ಮಟ್ಟಕ್ಕೆ ವಿರೋಧ ಎದುರಿಸ್ತಾ ಇದ್ದಾರೆ. ಇದೀಗ ಕನ್ನಡ ಹೋರಾಟಗಾರರ ಜೊತೆಗೆ ರಾಜಕಾರಣಿಗಳು ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಕಮಂಗಿ ಹಾಸನ್ ವಿರುದ್ಧ ಕನ್ನಡಿಗರ ಆಕ್ರೋಶ ದಿನದಿಂದ ದಿನಕ್ಕೆ ಹೆಚ್ಚಾಗುತ್ತಲೇ ಇದೆ. ಈ ಮಧ್ಯೆ ಕಮಲ್ ಹಾಸನ್ ಕನ್ನಡ ಚಲನಚಿತ್ರ ವಾಣಿಜ್ಯ ಮಂಡಳಿಗೆ ಪತ್ರ ಬರೆದು ತಪ್ಪಿಗೆ ತೇಪೆ ಹಚ್ಚಲು ಮುಂದಾಗಿದ್ದು, ಆ ಪತ್ರದಲ್ಲಿ ಎಲ್ಲಿಯೂ ಕೂಡ ಕ್ಷಮೆ ಕೋರದೆ ಮತ್ತೆ ಕನ್ನಡಿಗರ ಕೆಂಗಣ್ಣಿಗೆ ಗುರಿಯಾಗಿದ್ದಾರೆ. ಶಿವಣ್ಣಗೆ ಆಗಿರುವ ಮುಜುಗರಕ್ಕೆ ವಿಷಾದ ವ್ಯಕ್ತಪಡಿಸುತ್ತೇನೆ ಎಂದು ಪತ್ರ ಆರಂಭಿಸಿರೋ ಕಮಲ್, ನನ್ನ ಮಾತುಗಳನ್ನು ತಪ್ಪಾಗಿ ಅರ್ಥೈಸಲಾಗಿದೆ ಎಂದು ಕನ್ನಡಿಗರ ಮೇಲೆಯೇ ಗೂಬೆ ಕೂರಿಸಿದ್ದಾರೆ. ಕನ್ನಡ ನಾಡು ನುಡಿ ಬಗ್ಗೆ ಅಪಾರ ಗೌರವ ಇದೆ. ನಾನು ರಾಜ್ಕುಮಾರ್ ಕುಟುಂಬದ ಬಗ್ಗೆ ಮಾತನಾಡಿದ್ದೆ. ಕನ್ನಡದ ಬಗ್ಗೆ ಪ್ರೀತಿ ವ್ಯಕ್ತಪಡಿಸುವುದು ನನ್ನ ಉದ್ದೇಶವಾಗಿತ್ತು. ಹಾಗೆಯೇ ತಮಿಳಿನಂತೆ ಕನ್ನಡ ಭಾಷೆಗೂ ಶ್ರೀಮಂತ ಇತಿಹಾಸ ಇದೆ. ಸಿನಿಮಾ ಜನರನ್ನ ಬೆಸೆಯಬೇಕು, ಒಡೆಯಬಾರದು. ತಪ್ಪು ತಿಳುವಳಿಕೆ ತಾತ್ಕಾಲಿಕ ಮತ್ತು ಪ್ರೀತಿ ಶಾಶ್ವತ. ಆದ್ದರಿಂದ ಕನ್ನಡಿಗರು ನನ್ನನ್ನು ಅರ್ಥ ಮಾಡಿಕೊಳ್ಳುವ ನಂಬಿಕೆ ಇದೆ ಎಂದು ಕಮಲ್ ಹೇಳಿದ್ದಾರೆ. ಇನ್ನು ಕನ್ನಡಿಗರ ಕ್ಷಮೆ ಕೇಳದೆ ಕರ್ನಾಟಕ ಫಿಲ್ಮ್ ಚೇಂಬರ್ ಮೂಗಿಗೆ ತುಪ್ಪ ಸೋರಲು ಬರೆದಿದ್ದ ಪತ್ರಕ್ಕೆ ವಾಣಿಜ್ಯ ಮಂಡಳಿ ಸದಸ್ಯರು ಸೊಪ್ಪು ಹಾಕದೆ ಕಮಲ್ ವಿರುದ್ಧದ ಬ್ಯಾನ್ ನಿರ್ಧಾರದಲ್ಲಿ ಬದಲಾವಣೆ ಇಲ್ಲ ಎಂದಿದ್ದಾರೆ. ನಾನು ಒಂದು ಮಾತಾಡ್ತೀನಿ. ಆ ಪತ್ರ ಬಂದಿರಬಹುದು, ಆ ಪತ್ರದಿಂದ ನಮಗೆ ಸಮಾಧಾನ ಆಗಿಲ್ಲ. ಆ ಪತ್ರ ಬಂದಿರಬಹುದು, ಆ ಪತ್ರದಿಂದ ನಮಗೆ ಸಮಾಧಾನ ಆಗಿಲ್ಲ. ಕನ್ನಡ ಸಂಘಟನೆಗಳು ಸಾಮಾನ್ಯ ಜನರಷ್ಟೇ ಅಲ್ಲದೆ ಕಮಲ್ ಹಾಸನ್ ವಿರುದ್ಧ ರಾಜ್ಯದ ರಾಜಕಾರಣಿಗಳು ತಿರುಗಿ ಬಿದ್ದಿದ್ದಾರೆ. ತಮಿಳು ಭಾಷೆ ಬಗ್ಗೆ ಅವರ ಪ್ರೀತಿ ಅರ್ಥ ಆಗ್ತದೆ, ಆದರೆ ಅದರ ನೆಪದಲ್ಲಿ ಇವತ್ತು ಕನ್ನಡಕ್ಕೆ ಅಪಮಾನ ಮಾಡತಕ್ಕಂಥದ್ದು ಖಂಡಿತ ಸರಿಯಲ್ಲ. ಹಾಗಾಗಿ ಈಗಲೂ ಕೂಡ ಕಾಲ ಮಿಂಚಿಲ್ಲ. ಅವಿವೇಕತನದ ವರ್ತನೆಯನ್ನ ಬಿಟ್ಟು ಕನ್ನಡಿಗರಿಗೆ ಕ್ಷಮೆಯನ್ನ ಯಾಚಿಸಬೇಕಾಗ್ತದೆ ಕಮಲ್ ಹಾಸನ್ ಅವರು. ಕನ್ನಡಿಗರ ಆಕ್ರೋಶದ ಮುಂದೆ ತಮಿಳು ಹಾಸನ್ಗೆ ಕ್ಷಮೆ ಕೋರದೆ ಬೇರೆ ದಾರಿ ಇಲ್ಲ. ಅತ ಹೈಕೋರ್ಟ್ನಲ್ಲಿ ಕೂಡ ಕಮಲ್ ಹಾಸನ್ಗೆ ಹಿನ್ನಡೆಯಾಗಿತ್ತು. ಕರ್ನಾಟಕದಲ್ಲಿ ಥಗ್ ಲೈಫ್ ಸಿನಿಮಾ ರಿಲೀಸ್ ಆಗಬೇಕು ಅಂದ್ರೆ ಕನ್ನಡಿಗರ ಕ್ಷಮೆ ಕೋರುವುದೊಂದೇ ಕಮಲ್ ಹಾಸನ್ ಮುಂದಿರುವ ದಾರಿ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ.